ಸಮಯದಲ್ಲಿ ಲಕ್ಷ್ಮಣ ಮತ್ತು ರಾವಣನ ಮಗ ಆದಂಥ ಇಂದ್ರಜಿತ್ ನಡುವೆ ಘೋರ ಯುದ್ಧ ನಡೆಯುತ್ತೆ. ಇಂದ್ರಜಿತ್ ಹೊಡೆದ ಒಂದು ಬಾಣದಿಂದಾಗಿ ಲಕ್ಷ್ಮಣ ತೀವ್ರವಾಗಿ ಗಾಯಗೊಂಡು ಮೂರ್ಛೆ ಹೋಗುತ್ತಾರೆ. ಆಗ ವಿಭೀಷಣನು ವೈದ್ಯ ಸುಷೇಣ ಅವರ ಬಗ್ಗೆ ಹೇಳ್ತಾರೆ. ಆಂಜನೇಯ ತಡಮಾಡದೆ ಅವರನ್ನ ಲಕ್ಷ್ಮಣರ ಬಳಿ ಕರೆದುಕೊಂಡು ಬರ್ತಾರೆ. ಈಗ ಸುಷೇಣ ಲಕ್ಷ್ಮಣ ಅವರ ಪರಿಸ್ಥಿತಿ ನೋಡಿ, ಇವರನ್ನ ಉಳಿಸಲು ನಮಗೆ ಸಂಜೀವಿನಿ ಬೇಕು, ಅದು ಸಿಗೋದು ದ್ರೋಣಗಿರಿ ಪರ್ವತದಲ್ಲಿ ಅಂತ ಹೇಳ್ತಾರೆ. ರಾಮನ ಆದೇಶದಂತೆ ಆಂಜನೇಯ ದ್ರೋಣಗಿರಿ ಪರ್ವತಕ್ಕೆ ಹಾರ್ತಾರೆ. ಆದರೆ ಸಂಜೀವಿನಿ ಯಾವ ಥರ ಇರುತ್ತೆ ಅಂತ ಗೊತ್ತಾಗದೆ ಇಡೀ ಪರ್ವತವನ್ನೇ ತರಬೇಕಾದ್ರೆ ಒಂದು ಸಣ್ಣ ತುಂಡು ಕೆರಗೆ ಬೀಳುತ್ತೆ. ನಾವು ಇವತ್ತು ಆ ಜಾಗಕ್ಕೆ ಹೋಗ್ತಾ ಇರೋದು. ಬ್ಯಾಂಗ್ಳೂರಿಂದ 100 ಕಿಲೋಮೀಟರ್ಸ್ ಅಲ್ಲಿ ಲೊಕೇಟ್ ಆಗಿರುವ ಈ ಜಾಗನ ಸಿದ್ದರ ಬೆಟ್ಟ ಅಂತ ಕರೀತಾರೆ. ಅಷ್ಟೇ ಅಲ್ಲ, ಇದನ್ನ ಸಂಜೀವಿನಿ ಪರ್ವತ ಅಂತ ಕೂಡ ಕರೀತಾರೆ. ವೀಕೆಂಡಲ್ಲಿ ಎಕ್ಸ್ಪೆಷಲಿ ಮಾನ್ಸೂನ್ ಸೀಸನಲ್ಲಿ ಈ ಬೆಟ್ಟ ಹತ್ತಿರ ನಿಮಗೆ ಒಳ್ಳೆ ಫೀಲ್ ಕೊಡುತ್ತೆ ಮತ್ತು ಟ್ರೆಕ್ಕಿಂಗ್ ಕೂಡ ಚೆನ್ನಾಗಿರುತ್ತೆ. ಈ ಬೆಟ್ಟದ ಬಗ್ಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಕೇಳ್ಪಟ್ಟೆ. ಏನಪ್ಪಾ ಅಂದ್ರೆ, ಇಲ್ಲಿ ನೀವು ಎಷ್ಟೇ ಹುಡುಕಿದ್ರು ಒಂದು ಕಾಗೆ ಕೂಡ ಕಾಣಿಸ್ಕೊಳಲ್ಲ. ಇದಕ್ಕೆ ಮೇ ಬಿ ಸೈಂಟಿಫಿಕ್ ರೀಸನ್ ಇದ್ರೂ ಇರ್ಬೋದು. ಆದ್ರೆ ಇಲ್ಲಿ ಸ್ಥಳೀಯರು ಹೇಳೋ ಪ್ರಕಾರ ರಾಮ ವನವಾಸದಲ್ಲಿ ಇರ್ಬೇಕಾದ್ರೆ ಕಾಕಾಸುರನ ಇಲ್ಲೇ ಸಂಹಾರ ಮಾಡಿದ್ರಂತೆ. ಆಗ್ಲಿಂದ ಇಲ್ಲಿವರೆಗೂ ಇಲ್ಲಿ ಕಾಗೆ ಸಂಚಾರ ಮಾಡಲ್ಲ ಅಂತ ಇಲ್ಲಿನ ಜನ ಹೇಳ್ತಾರೆ. ಆದ್ರೆ ಪುರಾಣಗಳ ಪ್ರಕಾರ ಬೇರೆ ಸ್ಟೋರಿನೇ ಇದೆ, ನೋಡೋಣ ಬನ್ನಿ. ಚಿತ್ರಕೂಟ ಕಾಡಿನಲ್ಲಿ ವನವಾಸ ಮಾಡುತ್ತಿದ್ದಾಗ ಭಗವಾನ್ ರಾಮ ಮತ್ತು ಅವನ ಪತ್ನಿ ಸೀತೆ ನದಿಯ ದಡದಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದರು. ರಾಮ ಸೀತೆಯ ತೊಡೆಯ ಮೇಲೆ ನಿದ್ರಿಸಿದರು. ಆ ಕ್ಷಣದಲ್ಲಿ ಇಂದ್ರನ ಮಗ ಜಯಂತ ಎಂಬ ಕಾಗೆ ವೇಷ ಧರಿಸಿ ಸೀತೆಗೆ ತೊಂದರೆ ಕೊಡಲು ಪ್ರಾರಂಭಿಸಿತು. ಕಾಗೆ ಸೀತೆಯ ಎದೆಯನ್ನು ಪದೇ ಪದೇ ಕುಕ್ಕಿತು. ಇದರಿಂದಾಗಿ ರಕ್ತಸ್ರಾವವಾಗಲು ಪ್ರಾರಂಭವಾದ ಗಾಯವಾಯಿತು ಮತ್ತು ರಕ್ತವು ರಾಮನ ಮುಖದ ಮೇಲೆ ತೊಟ್ಟಿಕ್ಕಿತು. ತನ್ನ ಮಲಗಿದ್ದ ಗಂಡನಿಗೆ ತೊಂದರೆಯಾಗದಂತೆ ಸೀತೆ ಕಾಗೆಯನ್ನು ಸದ್ದಿಲ್ಲದೆ ಓಡಿಸಲು ಪ್ರಯತ್ನಿಸಿದಳು. ಆದರೆ ಕಾಗೆ ಮುಂದುವರಿಯಿತು. ಕೊನೆಗೆ ನೋವು ರಾಮನನ್ನು ಎಚ್ಚರಗೊಳಿಸಿತು. ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಕಾಗೆಯ ಉಲ್ಲಂಘನೆಯಿಂದ ಕೋಪಗೊಂಡ ರಾಮನು ಕುಶಹುಲ್ಲಿನ ಕತ್ತಿಯನ್ನು ಎತ್ತಿಕೊಂಡು ಮಂತ್ರವನ್ನು ಪಠಿಸಿ ಅದನ್ನು ಶಕ್ತಿಶಾಲಿ ಬ್ರಹ್ಮಾಸ್ತ್ರ, ದೈವಿಕ ಆಯುಧ ಎಂದು ಬಿಚ್ಚಿಟ್ಟನು. ಬ್ರಹ್ಮಾಸ್ತ್ರವು ಕಾಗೆಯನ್ನು 3 ಲೋಕಗಳಲ್ಲಿ ಸ್ವರ್ಗ, ಭೂಮಿ ಮತ್ತು ಭೂಗತ ಲೋಕ ನಿರಂತರವಾಗಿ ಓಡಿಸಿತು. ಜಯಂತನು ತನ್ನ ಸ್ವಂತ ತಂದೆ ಇಂದ್ರ ಮತ್ತು ವಿವಿಧ ಋಷಿಗಳು ಮತ್ತು ದೇವರುಗಳು ಸೇರಿದಂತೆ ಅನೇಕ ಶಕ್ತಿಶಾಲಿ ಜೀವಿಗಳಿಂದ ಆಶ್ರಯ ಪಡೆದನು. ಆದರೆ ರಾಮನ ಕೋಪಕ್ಕೆ ಹೆದರಿ ಯಾರೂ ಸಹಾಯ ಮಾಡಲು ಸಿದ್ಧರಿರಲಿಲ್ಲ. ದಣಿದ ಮತ್ತು ಬೇರೆ ಆಯ್ಕೆಗಳಿಲ್ಲದೆ ಕಾಗೆ ಕೊನೆಗೂ ಹಿಂತಿರುಗಿ ರಾಮನ ಪಾದಗಳಿಗೆ ಶರಣಾಗಿ ಕ್ಷಮೆಯಾಚಿಸಿತು. ಪಶ್ಚಾತ್ತಾಪಪಟ್ಟ ಕಾಗೆಯ ಮೇಲೆ ಕರುಣೆ ತೋರಿದ ರಾಮನು ಅವನನ್ನು ಕ್ಷಮಿಸಿದನು. ಆದರೆ ಅವನ ದುಷ್ಕೃತ್ಯಕ್ಕೆ ಪಾಠ ಕಲಿಸಬೇಕಾಗಿತ್ತು. ಇದರಿಂದಾಗಿ ಜಯಂತ ಆ ಕಣ್ಣಿನಲ್ಲಿ ದೃಷ್ಟಿ ಕಳೆದುಕೊಳ್ಳುತ್ತಾನೆ. ಈ ಬೆಟ್ಟದಲ್ಲಿ ನಿಜವಾಗ್ಲೂ ಸಂಜೀವಿನಿ ಇದೆಯಾ? ಅಷ್ಟೇ ಅಲ್ಲ, ಗೋಲ್ಡ್ ಎಕ್ಸ್ಟ್ರಾಕ್ಟ್ ಮಾಡೋ ಗಿಡ ಕೂಡ ಇದೆ ಅಂತ ಹೇಳ್ತಾರೆ. ಅದು ಈಗಲೂ ಸಹ ನಿಗೂಢ. ಅದರ ಹುಡುಕಾಟ ಮುಂದುವರಿಯುತ್ತೆ. ಧನ್ಯವಾದಗಳು.